ನಾವು ಪಕ್ಷದ ಕಡೆಯಿಂದ ಏನು ವಾಹನದ ವ್ಯವಸ್ಥೆ ಮಾಡಿಲ್ಲ. ಕಾರ್ಯಕರ್ತರು ಇವತ್ತು ಮತದಾರರು ಭಾರತೀಯ ಜನತಾ ಪಕ್ಷದ ಅಭಿಮಾನಿಗಳು ನರೇಂದ್ರ ಮೋದಿಯವ್ರನ್ನ ಇಷ್ಟಪಡ್ತಕ್ಕಂಥ ಏನು ಸಮಾಜ ವರ್ಗ ಅದ ಅವರು ಸ್ವ ಇಚ್ಛೆಯಿಂದನೇ ಬಂದು ಕೆಲಸದಿಂದ ಪಾಲ್ಗೊಳ್ಳುವಂಥದ್ದು ನಡೆದದ. ಸುಮಾರು ನಮ್ಮ ಜಿಲ್ಲೆಯಿಂದನಾಗ ಕನಿಷ್ಠ ಒಂದು 25-30 ಸಾವಿರಕ್ಕೂ ಹೆಚ್ಚು ಜನ ಇವತ್ತು ಹೋಗುವಂಥ ಸಂಭವ ಬರ್ತಾರೆ. ಇನ್ನೂ ಸಮಯ ಅದ 5ನೇ ತಾರೀಕಿನವರೆಗೆ ಯಾರ್ಯಾರು ಬರ್ತಾರೆ ಅನ್ನೋಂಥ ತಮ್ಗೆ ಮತ್ತೆ ನಮ್ಗೆ DP ಬಂದ ತಕ್ಷಣ ತಮ್ಗೆ ತಿಳಿಸ್ತೀವಿ. ಅದಕ್ಕೆ ಅವರೇ ಉತ್ತರ ಹೇಳ್ಬೇಕು. ಅವರು ಪಕ್ಷದಾಗ ಮುಂಚೆ ಅವರು ಬಾಗಲಕೋಟದಾಗಿದ್ದಾಗ ಅಲ್ಲಿನೂ ಕೂಡ ಹಿಂದೂ ವಿಧಾನ ಪರಿಷತ್ತಿನೊಳಗೆ ಬಂಡಾಯ ಬೆದ್ದು ಸ್ಪರ್ಧಾ ಮಾಡಿದವು. ಅದಾದ ನಂತರ ಕೂಡ ಹಿಂದೆ ಆಗ್ಯದ. ಅದನ್ನು ಮುಂದೆ ತಪ್ಪಾಗಂಗಿಲ್ಲ. ನನ್ನ ಉದ್ದೇಶ ನರೇಂದ್ರ ಮೋದಿಯವ್ರನ್ನ ಪ್ರಧಾನಮಂತ್ರಿಯನ್ನಾಗಿ ಮಾಡುವಂಥದ್ದು ಅದ. ಹೀಗಾಗಿ ನನ್ನ ಪಕ್ಷಕ್ಕೆ ಜವಾಬ್ದಾರಿ ಕೊಡ್ರಿ, ನಾನು ಕೆಲಸ ಮಾಡ್ತೇನಂತ ನಮ್ಮ ಹತ್ರ ಬಂದಾಗ ಅವ್ರಿಗೆ ಪ್ರಮುಖವಾಗಿ ಜವಾಬ್ದಾರಿ ಕೊಟ್ವಿ. ವೈದ್ಯಕೀಯ ಪ್ರಕೋಷ್ಠ ಸಂಚಾಲಕರನ್ನಾಗಿ ಮಾಡಿದ್ವಿ. 2 ವರ್ಷ ಓಡಾಡ್ಕೊತವರು ಇಲ್ಲ ನಾನು ಇದು ರಿಸರ್ವ್ ಮೀಸಲಾತಿ ಕ್ಷೇತ್ರದ ನಾನು ಅಭ್ಯರ್ಥಿ ಆಗ್ಬೇಕ ಅಪೇಕ್ಷೆ ಅದ. ಯಾರು ಬೇಕಾದರೂ ಟಿಕೆಟ್ ಕೇಳಕ್ಕೆ ನಮ್ಮ ಹತ್ರ ಭಾರತೀಯ ಜನತಾ ಪಕ್ಷದೊಳಗೆ ನಾವೊಂದು ಸ್ವಾತಂತ್ರ್ಯ ನಿಮಗೆ ಕೇಳ್ಬೋದು ಅಂತ ನಾವು ಹೇಳಿದ್ವಿ. ಹೇಳಿದಾಗ ಮತ್ತು ಅದನ್ನು ಕೂಡ ಅವರಿಗೆ ಮನವರಿಕೆ ಮಾಡಿದ್ವಿ. ಕೇಳಿದರು. ಅವರೆಲ್ಲ ಕಡೆ ಏನು ಹೇಳ್ಕೊಂಡು ಓಡಾಡಿದರು, ವಿಕಸಿತ ಭಾರತ. ನರೇಂದ್ರ ಮೋದಿಯವರ ಸಂಕಲ್ಪ ಏನದ, ಆ ವಿಕಸಿತ ಭಾರತಕ್ಕಾಗಿ ನನ್ನ ತನು ಮನ ಧನ ಎಲ್ಲ ಬೇಯಿಸಿ ನಾನೆಲ್ಲ ಪರಿಶ್ರಮ ಹಾಕಿ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯನ್ನಾಗಿ ಮಾಡ್ಬೇಕನ್ನುವಂಥ ಸಂಕಲ್ಪ ಅದನ್ನು ಆ ಕಾರಣಕ್ಕೆ ನಾನು ರಾಜಕಾರಣಕ್ಕೆ ಬಂದದ್ದು ಅನ್ನೋಂಥದ್ದು ಹೇಳ್ಕೊಂಡು ಓಡಾಡಿದರು. ಅದರಲ್ಲಿ ಕೂಡ ಹಿಂದುತ್ವ ಅಂತ ಅನ್ನೋದಕ್ಕೆ ಪ್ರತಿಪಾದನೆ ಮಾಡಿದರು. ಈಗ ಟಿಕೆಟ್ ಸಿಗಲಿಲ್ಲ ಅಂತ ಅನ್ನೋ ಕಾರಣಕ್ಕೆ ಹಿಂದುತ್ವನೂ ಹೋಯಿತು, ವಿಕಸಿತ ಭಾರತ ಹೋಯಿತು, ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವ್ರನ್ನ ಪ್ರಧಾನಮಂತ್ರಿಯನ್ನಾಗಿ ಮಾಡ್ಬೇಕನ್ನೋಂಥ ಸಂಕಲ್ಪವು ಎಲ್ಲ ಹೋಯಿತು. ಈಗ ಯಾವ ಕಾರಣಕ್ಕೆ ಕಾಂಗ್ರೆಸ್ಗೆ ಹೋಗಿ ಬಂತ ಅನ್ನೋದಕ್ಕೆ ಸ್ಪಷ್ಟೀಕರಣ ಅವ್ರು ಕೊಡ್ಬೇಕು. ಇಡೀ ಲಂಬಾಣಿ ಸಮುದಾಯ ಇವತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿ ಅದ. ಇಡೀ ಲಂಬಾಣಿ ಸಮುದಾಯ ನಮ್ಮ ಎಲ್ಲ ನಾಯಕರ ಹೋದಲ್ಲೆಲ್ಲ ಅವರು ಆತ್ಮೀಯವಾಗಿ ಅವರೇ ಸಮುದಾಯದವರು ಬಂದು ಇವತ್ತು ಸ್ವಾಗತ ಮಾಡಲಿಕ್ಕತ್ತಾರ. ಕಾರಣ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬಂಜಾರ ನಿಗಮವನ್ನು ಮಾಡಿರ್ತಕ್ಕಂಥದ್ದಿರ್ಬೋದು, ಕಂದಾಯ ಗ್ರಾಮವನ್ನು ಮಾಡಿದ್ದಾಗಿರ್ಬೋದು. ಇವತ್ತು ಕಾಂಗ್ರೆಸ್ ಒಂದು ಲೋಕಸಭಾ ಚುನಾವಣೆ ಟಿಕೆಟ್ ಸತ್ಯ ಕೊಟ್ಟಿಲ್ಲ. ಹೀಗಾಗಿ ನಾವು ಉಮೇಶ್ ಜಾಧವ್ ಅವರಿಗೆ ಟಿಕೆಟ್ ಕೊಟ್ಟಿದ್ದೀವಿ. 2 ಬಾರಿ ಲೋಕಸಭಾ ಸದಸ್ಯ ಆಗಿದ್ದಾರೆ. ಇವತ್ತು ಹಿಂದೆ ನಮ್ಮ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಎಲ್ಲ ಸಂದರ್ಭದ 2 ಸಂದರ್ಭದಲ್ಲಿ ಸರ್ಕಾರ ಆದಾಗ ಲಂಬಾಣಿ ಸಮುದಾಯದವರು ಮಂತ್ರಿ ಇರ್ತಿದ್ರು. ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಮಂತ್ರಿ ಕೂಡ ಇಲ್ಲ, ಲೋಕಸಭಾಗೆ ಸ್ಪರ್ಧಾ ಮಾಡಲಿಕ್ಕೆ ಒಂದು ಟಿಕೆಟು ಕೊಟ್ಟಿಲ್ಲ. ಯಾವ ನೈತಿಕತೆ ಇದೆ ಇವತ್ತು ಕಾಂಗ್ರೆಸ್? ಇದನ್ನು ಲಂಬಾಣಿ ಸಮುದಾಯದವರ ಪ್ರಶ್ನೆ ಮಾಡಾಕತ್ತಾರೆ. ಹೀಗಾಗಿ ಇಡೀ ಲಂಬಾಣಿ ಸಮುದಾಯ ಇವತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿದೆ. ಸ್ವಾಭಾವಿಕ. ಯಾರಾದರೂ ಇವತ್ತು ನಾವು ಸ್ಪರ್ಧೆ ಮಾಡ್ಬೇಕಂತ ಇಚ್ಛೆ ವ್ಯಕ್ತ ಮಾಡಿದಾಗ ಕೇಳ್ರಿ, ತಪ್ಪೇನದ? ಸಾಮಾನ್ಯ ಕಾರ್ಯಕರ್ತರು ನಮ್ಮಲ್ಲಿ ಲೋಕಸಭಾ ಸದಸ್ಯ ಆಗಿರ್ತಕ್ಕಂಥದ್ದು ಅನೇಕ ಉದಾಹರಣೆಗಳವ. ಈಗ ಪ್ರಹ್ಲಾದ್ ಜೋಶಿಯವರು ತೃತೀಯ ದರ್ಜೆ ರೈಲ್ವೆ ಇಲಾಖೆ ಒಳಗೆ ನೌಕರಿ ಮಾಡ್ತಕ್ಕಂಥವ್ರು, ಅವ್ರ ತಂದೆಯವರು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಆಗಿದ್ದಂಥ ಪ್ರಹ್ಲಾದ್ ಜೋಶಿಯವರು ಇವತ್ತು ಕೇಂದ್ರದಲ್ಲಿ ಉನ್ನತ ಸ್ಥಾನದಾಗದಾರೆ. ಇವತ್ತು ನಳಿನ್ ಕುಮಾರ್ ಕಟೀಲ್ ಸಾಮಾನ್ಯ ಕುಟುಂಬದಾಗ ಜನಿಸಿ ಬಂದಿರ್ತಕ್ಕ ಒಬ್ಬ ಕಾರ್ಯಕರ್ತ, ಭೂ ಸಮಿತಿ ಒಳಗೆ ಕಾರ್ಯಕರ್ತ ಆಗಿದ್ದಂಥವ್ರು ಇವತ್ತು 3 ಬಾರಿ 4 ಬಾರಿ ಲೋಕಸಭಾ ಸದಸ್ಯ, ಅನೇಕ ಉದಾಹರಣೆ ಅದಾವೆ. ಹೀಗಾಗಿ ನಮ್ಮಲ್ಲಿ ಆ ಸ್ವಾತಂತ್ರ್ಯ ಅದ. ಕಾರ್ಯಕರ್ತ ಕೇಳಬಾರ್ದು ಅನ್ನುವಂಥದ್ದಿಲ್ಲ. ನಾರಾಯಣ ಸಾಬಾಣಿಗೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ವಿಧಾನ ಪರಿಷತ್ ಸದಸ್ಯ ಮಾಡಿರ್ತಾರೆ, ರಾಜ್ಯಸಭಾ ಸದಸ್ಯ ಮಾಡಿದ್ವಿ. ಈಗಾಗಲೇ ಮಹೇಂದ್ರ ನಾಯ್ಕ ಅವರು ಇದಕ್ಕೆ ಸ್ಪಷ್ಟೀಕರಣ ಕೂಡ ಕೊಟ್ಟಾರ. ಇವತ್ತು ಮಹೇಂದ್ರ ನಾಯ್ಕ ಅವರು ನಮ್ಮ ಬೆನ್ನೆಲುಬಾಗಿ ನಿಂತು ಇಡೀ ಚುನಾವಣೆಯಲ್ಲಿ ಸಕ್ರಿಯರಾಗಿ ಓಡಾಡ್ಲಿಕ್ಕತ್ತಾರೆ. ಇವತ್ತು ಲಂಬಾಣಿ ಸಮುದಾಯಕ್ಕೆ ಭಾರತೀಯ ಜನತಾ ಪಕ್ಷ ಏನೇನು ಕೊಡುಗೆ ಕೊಟ್ಟದ, ಏನೇನು ಮಾಡ್ಯದಂತನ್ನೋದ್ರ ಬಗ್ಗೆ ಮಹೇಂದ್ರ ನಾಯ್ಕ ಅವರಿಗೆ ಹೆಮ್ಮೆ ಅದ. ಅವ್ರು ಅದನ್ನು ಹೇಳ್ಕೊಳ್ಳಿಕ್ಕತ್ತಾರೆ. ಮಹೇಂದ್ರ ನಾಯ್ಕ ಅವರು ತಕ್ಷಣ ಅವರು ರಾಜೀನಾಮೆ ಕೊಟ್ಟ ಪಕ್ಷದೊಳಗೆ ನಾನು ಕೆಲಸ ಕೂಡ ಮಾಡ್ತೀನಿ, ನಾನು ಜವಾಬ್ದಾರಿ ಕೊಟ್ಟ ಅಂತಕೊಂಡು ಕೇಳಿದಾಗ ಇವತ್ತು ನಮ್ಮ ಪಕ್ಷದವರು ಜಿಲ್ಲಾ ಉಪಾಧ್ಯಕ್ಷ ಸ್ಥಾನ ಕೊಟ್ಟು ಅವ್ರನ್ನ ಅತ್ಯಂತ ಗೌರವಿತ ನಾವು ನಡೆಸ್ಕೊಂಡಿದ್ವಿ. ಅದೇ ರೀತಿ ವೈದ್ಯರಾದಂಥ ನಮ್ಮ ಯಾರು ಬಾಬು ರಾಜೇಂದ್ರ ಇವತ್ತು ಏನು ಕಾಂಗ್ರೆಸ್ಗೆ ಹೋಗಿದಾರಲ್ಲ, ಅವರು ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಅತ್ಯಂತ ಗೌರವವಾಗಿ ನಡೆಸ್ಕೊಂಡಿವಿ ನಾವು.
ಇವತ್ತು ಇಡೀ ಜಿಲ್ಲೆ ಒಳಗೆ ಎಲ್ಲ ಕಡೆ ಇವತ್ತು ಬಂಜಾರ ಸಮುದಾಯದ ತಾಂಡದೊಳಗೆ ಕಾರ್ಯಕ್ರಮಗಳಾಗ್ತಾ ಇದ್ದಾವೆ. ಇವತ್ತು ಇಡೀ ಸಮುದಾಯ ಪಾಲ್ಗೊಳ್ಳುವಿಕೆ, ಆ ಜನರ ಉತ್ಸಾಹ ನೋಡಿದಾಗ ನಮಗೆ ಸಂತೋಷ ಅಂತ. ಇಡೀ ಸಮುದಾಯ ಇವತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿದೆ. ಇವತ್ತು JDS ಮುಖಂಡರು ಕೂಡ ಎಲ್ಲ ಕಡೆ ಇವತ್ತು ಪ್ರಚಾರದಲ್ಲಿ ಪಾಲ್ಗೊಳ್ಳಕತ್ತಾರ, ಎಲ್ಲ ಕಡೆ ಪ್ರಚಾರ ಮಾಡಾಕತ್ತಾರ. ಇವತ್ತು ಅವರು ಇವತ್ತು ಪ್ರಮುಖವಾಗಿ ನಾವು ಹಿಂದೆ ನಾವು ನಾಮಪತ್ರ ಸಲ್ಲಿಕೆ ಒಳಗೆ ಅವರು ಬಂದಾರ, ಸಭೆಗಳು ಮಾಡಿದ್ದೀವಿ ಎಲ್ಲ ಕಡೆ. ನಾಳೆ ಪ್ರಧಾನಮಂತ್ರಿಗಳ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ವಿ, ನಾಳೆ ಅಲ್ಲಿನೂ ಬರ್ತಾ ಇದ್ದಾರೆ. ಇವತ್ತು ಅಲ್ಲಿನ ಶಾಸಕರು, ನಮ್ಮ ಪ್ರೋಟೋಕಾಲ್, ನಮ್ಮ ಸಿಸ್ಟಮ್ ಏನದ, ಶಾಸಕರು ಮತ್ತು ಅಲ್ಲಿ ಜಿಲ್ಲಾಧ್ಯಕ್ಷರು ಕೂಡ ನಾವು ಅಲ್ಲಿ ವೇದಿಕೆಗೆ ಅವಕಾಶ ಮಾಡಿಕೊಟ್ಟಿವಿ. ಎಲ್ಲರಿಗೂ ಪಾಲ್ಗೊಳ್ಳುವಿಕೆ ಅದು, ಎಲ್ಲೂ ಕೂಡ ವ್ಯತ್ಯಾಸ ಇಲ್ಲ.